ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟರೆ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಬೇಕು. ಸಭೆ ಬಳಿಕ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ 3500 ಕ್ಯೂಸೆಕ್ ನೀರು 15 ದಿನ ಹರಿಸಬೇಕಂತ ಹೇಳಿ ಆದೇಶಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟರೆ ಸಿಡಬ್ಲ್ಯೂಎಂಎ ಇದಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಬೇಕು. ಸಭೆ ಬಳಿಕ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ 3500 ಕ್ಯೂಸೆಕ್ ನೀರು 15 ದಿನ ಹರಿಸಬೇಕೆನ್ನುವಂತಹ ಆದೇಶ ಇದೆ. ರಾಜ್ಯದಲ್ಲಿ 65.86% ಮಳೆಯ ಪ್ರಮಾಣ ಕಡಿಮೆ ಇದೆ. ಪ್ರಸ್ತುತ ಕರ್ನಾಟಕದ ಬಳಿ 46 ಟಿಎಂಸಿ ನೀರು ಮಾತ್ರ ಉಳಿದಿದೆ. 10 ಜಿಲ್ಲೆಗೆ ಕುಡಿಯೋಕೆ 12 ಟಿಎಂಸಿ ನೀರು ಅನಿವಾರ್ಯತೆ ಇದೆ. ನೀರಿನ ಕೊರತೆ ಇರುವುದರಿಂದ ಮೇಲ್ಮನವಿ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸೋಕೆ ಆಗಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಬೈಟ್ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಒಂದ್ಸಲ ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಅದರಿಂದ ಇವತ್ತು ನೀರು ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕೆ ಆಗೋದಿಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶ ಕೊಟ್ಟರೆ ಅಪೀಲು ನಾವು ಸಿಡಬ್ಲ್ಯೂಎಂಎಗೆ ಹೋಗಬೇಕು, ಮಾನಿಟರಿಂಗ್ ಅಥಾರಿಟಿಗೆ ಹೋಗಬೇಕು. ಸಿಡಬ್ಲ್ಯೂಎಂಎ ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಈಗ ನಾವು ತಕ್ಷಣಕ್ಕೆ ಸಿಡಬ್ಲ್ಯೂಎಂಎಗೆ ಹೋಗ್ತಾ ಇದ್ದೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹಾಕ್ಕೊಳ್ತಾ ಇದ್ದೀವಿ. ಇವತ್ತೇ ಅಪೀಲ್ ಹಾಕ್ತೀವಿ. ಬೆಂಗಳೂರವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು ಬೇಕಾಗುತ್ತೆ. ಮತ್ತು ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು ನಮ್ಮ ಶ್ರೀರಾಮಯ್ಯ ಅವರು, ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದ್ದೀವಿ. ನಮ್ಮ ವಕೀಲರು ಕಾತರ್ಕಿಯವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದ್ರೆ ಇವತ್ತೇ ಅಪೀಲ್ ಆಗ್ತದೆ. ಅಪೀಲು ನಮ್ಮ ಎಸ್ ಅವರು ಅಪೀಲು ಇವತ್ತು ಹಾಕ್ತಾರೆ.